ಹೇಳಿದಾಗ ಅವರು ಕೂಡ ಒಪ್ಪಿಕೊಂಡು ಇವತ್ತು ತಮ್ಮ ಮುಂದೆ ಬಂದಿದ್ದಾರೆ. ಈಗ ರೇವಣ್ಣ ಅವರು ಅಂದೂರಕ್ಕೆ ಬಂದದ್ದು ಇನ್ನೂ 24 ತಾಸುಗಳನ್ನು ಆಗಿಲ್ಲ. ಬರುವ ಸಂದರ್ಭದಲ್ಲಿ ಬಂದ ಮೇಲೆ ನಮ್ಮ ತಾಲೂಕಿಗೆ ಮಳೆರಾಯನ ಬಂದು ಕೃಪೆ ಆಗಿದೆ. ನೀವು ನೋಡಬಹುದು, ಅಂತ ಒಂದು ಸಂದರ್ಭದಲ್ಲಿ ಅವರು ಇನ್ನು ಮುಂದೆ ನಮ್ಮನ್ನು ಬಿಟ್ಟು ಎಲ್ಲಿ ಹೋಗುದಿಲ್ಲ, ನಮ್ಮ ಜೊತೆಗಿರ್ತಾರೆ. ಕೇವಲ ಒಂದು ಸಣ್ಣ ಸರ್ಜರಿ ಇದೆ, ಅದನ್ನು ಕೂಡ ನಾನು ಹೇಳಿದ್ದೀನಿ ಅವ್ರಿಗೆ, ನೀವು ಧೈರ್ಯ ಕೆಡ್ಕೋಬೇಡಿ, ಲೋಕಸಭೆ ಚುನಾವಣೆ ಆದ ಬಳಿಕ ನಾನು ನಿಮ್ಮ ಜೊತೆಗೆ ಬಂದು ಬೆಂಗಳೂರಿಗೆ ಬಂದು ಅದನ್ನು ಸ್ಮಾಲ್ ಸರ್ಜರಿ ಮಾಡಿಸಿ ಪುನಃ ನಿಮ್ಮನ್ನ ಅಂದೂರಕ್ಕೆ ಕರೆದಿರುವಂತ ಜವಾಬ್ದಾರಿ ನಂದು ಅಂತ ತಿಳ್ಕೊಂಡಂತ ಈ ಸಂದರ್ಭದಲ್ಲಿ ಅವರಿಗೆ ಮಾತು ಕೊಡ್ತಾ ಇದ್ದೇನೆ. ಬಂಧುಗಳೇ, ಈಗ ನಾವು ನೋಡ್ತಾ ಇರೋದು ದೇಶದ ಚುನಾವಣೆ. ಇಡೀ ದೇಶ ಮೋದಿಯವರ ಕಡೆ ನೋಡ್ತಾ ಇದೆ. ಇಡೀ ದೇಶ ಅಲ್ಲ, ಅಖಂಡ ನಮ್ಮ ವಿಶ್ವ ಕೂಡ ಈ ಚುನಾವಣೆಯನ್ನ ನೋಡ್ತಾ ಇದೆ. ಯಾವ ಹೇಗೆ ಮಾಡಿದ್ರಿ? ತಾಲೂಕು ಮಂಡಲ ಅಧ್ಯಕ್ಷರಿಗೆ ನಾವೆಲ್ಲ ಸಭೆಗೆಲ್ಲ ತಿಳಿಸಿದ್ದೀವಿ. ಯಾವುದೋ ಮದುವೆ ನಿಮಿತ್ತ ಇವತ್ತು ನೀವು ಮಾಡಿ ಅಂತ ಹೇಳಿದ್ದಾರೆ. ಮತ್ತೆ ಯಾವುದು ಬ್ಯಾನರ್ ಇಲ್ಲ, ಏನಿಲ್ಲ, ಯಾಕೆ ಬ್ಯಾನರ್ ಇಲ್ಲದೆ ಸಭೆ ಮಾಡಿದ್ರಲ್ಲ ಕಾರ್ಯಕರ್ತರ ಸಭೆ ಇದು, ಬ್ಯಾನರ್ ಏನು ಬೇಕಾಗಿಲ್ಲ. ನಮ್ಮ ಪಕ್ಷ ಸಭೆ ಇವು. ಮುಂದಿನ ನಡೆಯನ್ನು ಮುಂದಿನ ನಡೆ ಪಕ್ಷಕ್ಕೆ ಇವಾಗೆಲ್ಲ ನೀವು ಹೇಳಿದ್ದೀವಲ್ಲ, ನಾವು ಏನು ಮಾಡ್ತೀವಿ ನಡೆ ಅಂತ ನಮ್ಮ ಕಾರ್ಯಕರ್ತರು ಹೇಳಿದ್ದಾರೆ, ನಮ್ಮ ಮುಖಂಡರು ಹೇಳಿದ್ದಾರೆ. ನಮ್ಮ ಮುಂದಿನ ನಡೆ ಏನಂತ, ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವ ಕಡೆ ನಮ್ಮ ನಡೆ. ಯಾರು ಅಭ್ಯರ್ಥಿ ಇದ್ದಾರೋ ಅವ್ರದ್ದೇ ನೇತೃತ್ವ. ಅಲ್ಲ ಸರ್, ಇವಾಗ ಕಾರ್ಯಕರ್ತರಲ್ಲಿ ಇನ್ನೂ ಗೊಂದಲ ಇದೆ. ಯಾಕಂದರೆ ಮಾಜಿ ಶಾಸಕರು ಕೂಡ ಮರಳಿ BJPಗೆ ಬಂದಿದ್ದಾರೆ, ಅವರು ಕೂಡ ನಮ್ಮ ನೇತೃತ್ವ ಅಂತಾರೆ. ಇವಾಗ ನೀವು ಪರಾಜಿತ ಅಭ್ಯರ್ಥಿ ನಿಮ್ಮ ನೇತೃತ್ವ ಅಂತಿದ್ದೀರಿ, ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಇದಕ್ಕೆ ನಿಮ್ಮ ವಿವರಣೆ ಏನು? ಇಲ್ಲ, ನಮ್ಮ ಹತ್ರ ಯಾವ ಕಾರ್ಯಕರ್ತರು ಅದನ್ನು ಪ್ರಸ್ತಾಪ ಮಾಡಿಲ್ಲ. ನಮ್ಮ ಜೊತೆ ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಮುಖಂಡರಾಗಲಿ ಯಾವುದೇ ರೀತಿಯ ಆ ಥರ ಪ್ರಸ್ತಾಪ ಬಂದಿಲ್ಲ.